ಜೋರಾಗಿ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ ಪುನರ್ನಿರ್ಮಾಣ ದಿನವನ್ನು ನಾವು ಇವತ್ತು ಭಾಳ ಅವರನ್ನು ನೆನೆಸ್ಕೊಳ್ಳೋ ಮುಖಾಂತರ ಅವ್ರಿಗೆ ಒಂದು ಹೂಮಾಲೆಯನ್ನು ಹಾಕೋದ್ರ ಮುಖಾಂತರ ಅವ್ರಿಗೆ ಗೌರವನ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು ಎಲ್ಲ ವೃಂದ ಸಂಘದ ವತಿಯಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಇದೀಗ ತಾನೇ ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕೋದ್ರ ಮುಖಾಂತರ ಅವ್ರ ಗೌರವವನ್ನು ನಮನವನ್ನು ಸಲ್ಲಿಸಿದ್ದೀವಿ. ಇಡೀ ನಮ್ಮ ಈ ಒಂದು ಭಾರತಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಪರಮೋನ್ನತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ನೀಡಿರ್ತಕ್ಕಂಥ ಒಂದು ಕೀರ್ತಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಲ್ತದೆ. ಇವತ್ತು ಜಗತ್ತಿನ ಅತಿ ದೊಡ್ಡ ಸಂವಿಧಾನ, ಒಂದು ಲಿಖಿತ ಸಂವಿಧಾನ, ಇಲ್ಲಿನ ಎಲ್ಲರೂ ಕೂಡ ನಡಿಬೇಕಾಗ್ತದೆ. ಸಾಮಾಜಿಕ ಸಮಾನತೆ ಮತ್ತು ಏನು ಇವತ್ತು ಈ ಶೋಷಿತ ಮತ್ತು ಹಿಂದುಳಿದ ಸಮುದಾಯಗಳು ಜನಾಂಗಗಳಿದ್ದಾವೆ ಅವೆಲ್ಲ ಮುಂದಕ್ಕೆ ಬರಬೇಕು ಅಂತಕ್ಕಂಥದ್ದೇ ಎಲ್ಲರ ಒಂದು ಆಶಯ. ಅವ್ರ ಕನಸನ್ನು ನನಸು ಮಾಡಬೇಕು ಅಂದರೆ ನಾವೆಲ್ಲರೂ ಕೂಡ ಅವರ ಒಂದು ಹಾದಿಯಲ್ಲಿ ನಡಿಬೇಕು. ಈ ಒಂದು ದೇಶ ಉತ್ತಮವಾಗಿರ್ತಕ್ಕಂಥ ಒಂದು ಸದೃಢ ದೇಶ ಆಗಬೇಕು ಅಂದರೆ ಅವರು ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಒಂದು ಪ್ರದೇಶಗಳಿಗೆ ಎಲ್ಲರಿಗೂ ಹೊಂದಾಣಿಕೆ ಆಗಿರೋ ರೀತಿ ಒಂದು ಸಂವಿಧಾನವನ್ನು ಈ ಒಂದು ನಾಡಿಗೆ ಕೊಟ್ಟಿದೆ, ಈ ದೇಶಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದು ಅದರ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರಿಗೆ ಸಲ್ಲುತ್ತೆ. ಹಾಗಾಗಿ ಇವತ್ತು ಅವ್ರನ್ನ ನಾವು ಎಲ್ಲರೂ ಕೂಡ ನೆನೀತಕ್ಕಂಥ ದಿನದ ನಿಮಿತ್ತ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿದ್ದೀವಿ. ಈ ಒಂದು ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಅಂಬೇಡ್ಕರ್ ಅವರ ಒಂದು ಗೌರವವನ್ನು ಇವತ್ತು ನಾವೆಲ್ಲರೂ ಕೂಡ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮೆಲ್ಲ ಜಾತಿ ಜನಾಂಗಗಳ ಬಡವ ಬಲ್ಲಿದ ಸಾಹುಕಾರ ಎಲ್ಲರನ್ನೂ ಮನಸ್ಸಲ್ಲಿಟ್ಕೊಂಡು ಒಂದು ಉತ್ತಮ ಸಂವಿಧಾನವನ್ನು ನೀಡಿ ಎಲ್ಲರಿಗೂ ಸಮಾನತೆ, ಶಿಕ್ಷಣ ಹೋರಾಟ, ಸಂಘಟನೆ ಎಲ್ಲ ಇದನ್ನು ರೂಪಿಸಿಕೊಟ್ಟಂಥ ಒಬ್ಬ ಮಹಾನುಭಾವ ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಂತ ಹೇಳ್ತಾ ಅವರಿಗೆ ನಾವೆಲ್ಲರೂ ಕೂಡ ನಮಿಸ್ತಾ ಇವತ್ತು ಭಾರತ ದೇಶಕ್ಕೆ ಒಂದು ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ಒಂದು ವರದಾನ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 70th ಇಯರ್ ಡೆತ್ ಆ್ಯನಿವರ್ಸರಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. KGF ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ KC ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಟ್ರಿಬ್ಯೂಟನ್ನು ಅನ್ನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಅಬೋವ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೂ ಇಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಕೆಳಗಡೆನೇ ಎಲ್ಲ ಬರಬೇಕಾಗಿರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ದ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲೇ ಕೂಡ ಪ್ರತಿಯೊಂದು ಏನೇ ಈ ದೇಶದಲ್ಲಿ ಆಡಳಿತ ಇದ್ರೂ ಕೂಡ ಅದು ನಡೀತದೆ. ಅದೇ ರೀತಿಯಲ್ಲಿ KGF ವಕೀಲರ ಸಂಘ ಅಂದರೆ ಒಂದು 122 ವರ್ಷದ ಚರಿತ್ರೆ ಇರತಕ್ಕಂಥ ವಕೀಲರ ಸಂಘ. ಈ ವಕೀಲರ ಸಂಘದಕ್ಕೆ 2021ರಲ್ಲಿ ಚುನಾವಣೆ ಆಯಿತು. ನಮ್ಮ ಬಾರ್ ಕೌನ್ಸಿಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಬೇಕಾಗಿದೆ. ಆದರೆ 5ನೇ ವರ್ಷದಲ್ಲಿ ಇವತ್ತು 5 ವರ್ಷ ಕಳೆದ ನಂತರ ಇವತ್ತು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿಯಾಗಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ನಮ್ಮ ಗುರುಸಾಲ ಶ್ರೀನಿವಾಸರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ KC ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜ್ಯೋತಿ ಬಾಸು ಮಾಡ್ತಾ ಇದ್ದೀನಿ. ಜಾಯಿಂಟ್ ಸೆಕ್ರೆಟರಿ ಆಗಿ ಜಗನ್ನಾಥನ್, ಟ್ರೆಜರರ್ ಆಗಿ ಹರ್ಷಿತಾ ಮಾಡ್ತಾ ಇದ್ದಾರೆ. ಈ ಯಂಗ್ ಅಡ್ವೊಕೇಟ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂದರೆ ಈ ಸಲ ನೋಡಬೇಕು, ಒಂದು ಯಂಗ್ ಜನರೇಷನ್ನು KGF ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ನುಗ್ಗುತ್ತಾ ಇದೆ. ಅದರಲ್ಲಿ ನಾವು ಏನು ಅಷ್ಟೊಂದು ಅವರೇ ಚೇಂಜ್ ಮಾಡೋದು ಇವಾಗ ಆ ಯಂಗ್ಸ್ಟರ್ ಕೈಯಲ್ಲಿ ಇವತ್ತು KGF ಕೋರ್ಟ್ನ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಅಶೋಕನ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಭಾನು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಯಂಗ್ ಅಡ್ವೊಕೇಟ್ ರಾಜಶೇಖರ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಿವಶಂಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಿವಪ್ಪ ಅಡ್ವೊಕೇಟ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿನೋದ್ ಕುಮಾರ್ KV ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. KGFನ ಚರಿತ್ರೆಯಲ್ಲಿ ಒಂದು ಚೇಂಜ್ ಬರ್ತದೆ ಅಂದರೆ ಈ ಯುವ ಅಡ್ವೊಕೇಟ್ನಿಂದ ಈ KGFಗೆ ಒಂದು ಒಳ್ಳೆ ವಾತಾವರಣ ಬರುವಂಥ ಒಂದು ಇದಿದೆ. ನಮ್ಮ ಇದರಲ್ಲಿ ಹಿರಿಯರು, ಮಾಜಿ ಶಾಸಕರು, ನಮ್ಮ ವಕೀಲರ ಸಂಘದಲ್ಲಿ ಕೂಡ ನಮ್ಮ ವೋಟರ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದಂಥ ಮಾಜಿ ಶಾಸಕರು ಶ್ರೀಮಾನ್ S. ರಾಜೇಂದ್ರನ್ ಅವರು ಕೂಡ ಈ ನಮ್ಮ ವಕೀಲರ ಯಂಗ್ ಅಡ್ವೊಕೇಟ್ಸ್ಗೆ ಒಂದು ಬದಲಾವಣೆ ಮಾಡಬೇಕಂತ ಕೂಡ, ಒಂದು ಚೇಂಜ್ ಮಾಡಬೇಕಂತ ಕೂಡ ನಮಗೆಲ್ಲ ಕೂಡ ಅವರು ಮಾರ್ಗಸೂಚಿಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ಬಾಬಾ ಸಾಹೇಬರವರ
ಪುತ್ಲಿ ಮುಂದೆ ನಾವು ಒಂದು ಪ್ರಜ್ಞೆ ತಗೊಳ್ತೀವಿ. ವಿ ಶುಡ್ ಚೇಂಜ್ ದಿ ಎಂಟೈರ್ ಸೀನರಿ ಆಫ್ ದಿ KGF ಅಡ್ವೊಕೇಟ್ ಅಸೋಸಿಯೇಷನ್ ನಾವು ಮಾಡೇ ಮಾಡ್ತೀವಿ. ಅದು ಯುವ ಅಡ್ವೊಕೇಟ್ರು ಕೂಡ ಇಲ್ಲಿ ಮುಂದೆ ಒಂದು ಪ್ರಜ್ಞೆ ತಗೊಳ್ತಾರೆ ಅಂತ ಹೇಳಿ, ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಪ್ರಮುಖ ಕರ್ತವ್ಯ ಒಬ್ಬೊಬ್ಬ ವಕೀಲರಿಗೂ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳಿಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು. ಸಂವಿಧಾನ ಕೂಡ ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಸತ್ಯ. ಅದರಡಿಯಲ್ಲಿ ನಾವೆಲ್ಲ ಕಾನೂನಲ್ಲಿ ಬದುಕ್ತಾ ಇದ್ದೀವಿ. ಇಂತಹ ಒಂದು ಮಹಾನ್ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ಮುಂದಿನ ಭಾಷಣವನ್ನು ನಮ್ಮ ಅಧ್ಯಕ್ಷ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪರಿನಿರ್ವಾಣಾ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ಧಂತಿಯ ದಿನಾಚರಣೆ ಅಂಗವಾಗಿ ಈ ದಿನ ಇಲ್ಲಿ ನಾವು ನಮ್ಮ ವಕೀಲರ ಸಂಘದ ವತಿಯಿಂದ ಮಾಲಾರ್ಪಣೆ ಮಾಡಿ ಅವರಿಗೆ ನಮ್ಮ ಸ್ಮರಣೆಯನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ವಕೀಲ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ಆಗಮಿಸಿರುವ ಪತ್ರಿಕಾ ವರದಿ ವಕೀಲರಿಗೂ ಕೂಡ ನಮಸ್ಕಾರಗಳು ಸಲ್ಲಿಸ್ತಾ, ಈ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ, ದಿ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವರು ನಮ್ಗೆ ಕೊಟ್ಟಿರುವ ಈ ಸಂವಿಧಾನವನ್ನು ಇವರು ನಾವು ಮುಂದುವರಿಸ್ಕೊಂಡು ನಮ್ಮ ದೇಶದಲ್ಲಿ ಹೋಗ್ತಾ ಇದ್ದೀವಿ. ಮಹಾನ್ ವ್ಯಕ್ತಿ ಅವರ ವರ್ಧಂತಿ ದಿನಾಚರಣೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ಅವರ ನೆನಪನ್ನು ಎಣಿಸ್ಕೊಂಡು ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳುವಂಥ ಒಂದು ಸಂದರ್ಭ ಇದು. ಆ ಮಹಾನ್ ವ್ಯಕ್ತಿಗೆ ನಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯಾಗಿ ನೀಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ನಾವು ಅಳವಡಿಸಿಕೊಂಡು ಅನುಸರಿಸಿಕೊಂಡು ನಮ್ಮ ಭಾರತ ಸಂವಿಧಾನಕ್ಕೆ ಪಿತಾಮಹ ಅಂತಾನೆ ಹೆಸರು ಪಡೆದಿರುವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ವಂದಿಸಿ 4 ಮಾತು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.